ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜನವರಿ 8 ಮತ್ತು 9, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಗಮನಿಸಿ. 1ನೇ ಕ್ವಶನ್ನು, ಇತ್ತೀಚೆಗೆ ಕೆಳಗಿನ ಯಾವ ಕೇಂದ್ರ ಸಚಿವಾಲಯವು ಪರಿಷ್ಕರಿಸಿದ ಬ್ಯಾಂಕ್ ನೆಟ್ ಇ ಹರಾಜು ಪೋರ್ಟಲನ್ನು ಪ್ರಾರಂಭಿಸಿದೆ? ನೋಡಿ, ಬ್ಯಾಂಕ್ ನೆಟ್ ಅಂತ ಕರೀತಾರೆ. ಸರಿಯಾದಂಥ ಉತ್ತರ ಹಣಕಾಸು ಸಚಿವಾಲಯ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೋಡೋಣ. ನೋಡಿ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂದರೆ PIB ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. PIB ನ್ಯೂಸ್ ಪೇಪರ್ನ ಯಾವುದೇ ಮಾಹಿತಿ ಆಗಿದ್ದರೂ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. DFS ಕಾರ್ಯದರ್ಶಿಯಾಗಿರತಕ್ಕಂಥ ಶ್ರೀ ಎಂ ನಾಗರಾಜು ಅವರು ಡಿಸೆಂಬರ್ 3, 2025ರಂದು ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಪರಿಷ್ಕೃತ ಬ್ಯಾಂಕ್ ನೆಟ್ ಇ ಹರಾಜು ಪೋರ್ಟಲನ್ನು ಪ್ರಾರಂಭಿಸಿದರು. ಪೋರ್ಟಲ್ ಏನಿದೆ, ಎಲ್ಲ ಸಾರ್ವಜನಿಕ ವಲಯದ ಬ್ಯಾಂಕುಗಳಿಂದ, ನೋಡಿ PSB ಅಂತ ಕರೀತಾರೆ, ಅಂದರೆ ಸಾರ್ವಜನಿಕ ವಲಯದ ಬ್ಯಾಂಕುಗಳು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕುಗಳು ಅಂತ ಕರೀತವೆ. ಸೊ ಈ ಬ್ಯಾಂಕುಗಳಿಂದ ಈ ಹರಾಜು ಪಟ್ಟಿಗಳನ್ನು ಒಂದೇ ವೇದಿಕೆಯಲ್ಲಿ ಏಕೀಕರಿಸುತ್ತದೆ. ನೋಡಿ, ಒಂದೇ ವೇದಿಕೆಯಲ್ಲಿ. ಇದು ಸಂಕಷ್ಟದಲ್ಲಿರುವ ಸ್ವತ್ತುಗಳ ಮರುಪಡೆಯುವಿಕೆ ಮತ್ತು ಕ್ರೆಡಿಟ್ ಲಭ್ಯತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಬ್ಯಾಂಕ್ ನೆಟ್ ಇ ಹರಾಜು ಪೋರ್ಟಲ್ನ ಉದ್ದೇಶವೇನು ಹಾಗಾದರೆ? ನೋಡಿ, ಇದು ಈ ಹರಾಜುಗಳನ್ನು ಸುವ್ಯವಸ್ಥಿತಗೊಳಿಸಲು ಹಣಕಾಸು ಸಚಿವಾಲಯದ ಉಪಕ್ರಮವು ಖರೀದಿದಾರರು ಮತ್ತು ಹೂಡಿಕೆದಾರರಿಗೆ ಲಾಭದಾಯಕವಾಗಿದೆ. ನೋಡಿ, ಇವರಿಬ್ಬರಿಗೂ ಕೂಡ ಲಾಭದಾಯಕವಾಗಿದೆ. ತಡೆರಹಿತ ಪೂರ್ವ ಹರಾಜು ಮತ್ತು ಹಣಕಾಸಿನ ನಂತರದ ಪ್ರಕ್ರಿಯೆಗಳಿಗಾಗಿ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಡಾಟ್ ಅಂತ ಕರಿತೀವಿ, ಅಂದರೆ ಸಾಲ ವಸೂಲಾತಿ ನ್ಯಾಯಮಂಡಳಿಗಳು. ಬ್ಯಾಂಕುಗಳಿಗೆ ಸಾಲಗಳು, ಸಂಕಷ್ಟದಲ್ಲಿರುವ ಹಣಕಾಸಿನ ಆಸ್ತಿಗಳ ವಸೂಲಾತಿಗೆ ಸಹಾಯ ಮಾಡುವ ನ್ಯಾಯಾಂಗ ಸಂಸ್ಥೆಗಳೇ ಡಾಟ್. ನೋಡಿ, ಸಾಲ ವಸೂಲಾತಿ ನ್ಯಾಯಮಂಡಳಿಗಳು ಅಂತ ಕರಿತೀವಿ ಇದನ್ನು, ಡಾಟ್. ಸೊ ಇದು ಏನು ಕಾರ್ಯ ಮಾಡುತ್ತದೆ ಅಂತ ನೀವು ಗಮನಿಸಬೇಕು. ಇನ್ನು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಅಂತಂದರೆ ಇವು ಈ ಹರಾಜುಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಮತ್ತು ಹಣಕಾಸಿನ ಚೇತರಿಕೆಯ ಉಪಕ್ರಮಗಳನ್ನು ಬೆಂಬಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಓಕೆ, ನೆಕ್ಸ್ಟ್ ನಾವು 2ನೇ ಕ್ವಶನ್ ನೋಡೋಣ. ನೋಡಿ, ಇಸ್ರೋನ POEM4 ಪ್ಲಾಟ್ಫಾರ್ಮ್ನಲ್ಲಿ ಸ್ವೇಚ್ಛಾಸಾತ್ ಮೂಲಕ UFH, ನೋಡಿ UFH ಅಂದರೆ ಆಲ್ಫಾ ಹೈ ಫ್ರೀಕ್ವೆನ್ಸಿ ಸಂವಹನ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಪರೀಕ್ಷಿಸಿದ ಸ್ಟಾರ್ಟಪ್ ಯಾವುದು? ಸರಿಯಾದಂಥ ಉತ್ತರ ಎನ್ ಸ್ಪೇಸ್ ಟೆಕ್ನಾಲಜಿ ಅಥವಾ ಎನ್ ಸ್ಪೇಸ್ ಟೆಕ್ ಅಂತ ಕರೀತಾರೆ. ಸೊ ಎನ್ ಸ್ಪೇಸ್ ಟೆಕ್ ಏನಿದೆ, ನೋಡಿ ಇತ್ತೀಚೆಗೆ UHF ಸಂವಹನ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಎಲ್ಲಿ ಅಂತ ಕೇಳ್ತಾರೆ, POEM4 ಪ್ಲಾಟ್ಫಾರ್ಮ್ನಲ್ಲಿ. ನೋಡಿ, ಇತ್ತೀಚೆಗೆ ಇಸ್ರೋ ಲಾಂಚ್ ಮಾಡಿದೆ POEM4 ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ಆಲ್ರೆಡಿ ಈ ಹಿಂದಿನ ವಿಡಿಯೋದಲ್ಲೇ ನಾನು ನಿಮಗೆ ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ನೋಡಿ, ಇಂಡಿಯಾ ಟುಡೇ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಂಡಿಯಾಸ್ ಎನ್ ಸ್ಪೇಸ್ ಟೆಕ್ ಸಕ್ಸಸ್ಫುಲಿ ಲಿಂಕ್ಸ್ ವಿತ್ ಪೆಲೋಡ್ ಆನ್ ಇಸ್ರೋಸ್ POEM4. ನೋಡಿ, ಎನ್ ಸ್ಪೇಸ್ ಟೆಕ್ ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ರು, ಗಮನಿಸಬಹುದು. ಎನ್ ಸ್ಪೇಸ್ ಟೆಕ್. ಸೊ UHF ಅಂತಂದರೆ ಆಲ್ಫಾ ಹೈ ಫ್ರೀಕ್ವೆನ್ಸಿ ಸಂವಹನ ವ್ಯವಸ್ಥೆ ಅಂತ ಕರಿತೀವಿ. ಸ್ವೇಚ್ಛಾಸಾತ್ ಪೆಲೋಡ್ನ ಸಂವಹನ ಶಕ್ತಿ, ಕಂಪ್ಯೂಟಿಂಗ್ ಮತ್ತು ಸಂವೇದಕ ಮಾಡ್ಯೂಲ್ಗಳನ್ನು ಸಂಪೂರ್ಣವಾಗಿ ಎನ್ ಸ್ಪೇಸ್ ಟೆಕ್ ಮೂಲಕ ಅಭಿವೃದ್ಧಿಪಡಿಸಲಾಗಿದೆ. PSLV C-16ನಲ್ಲಿರುವ POEM4 ಪ್ಲಾಟ್ಫಾರ್ಮ್ ಪ್ರಾಯೋಗಿಕ ಪೆಲೋಡ್ಗಳಿಗಾಗಿ ರಾಕೆಟ್ನ 4ನೇ ಹಂತವನ್ನು ಮರುಬಳಕೆ ಮಾಡುತ್ತದೆ ಮತ್ತು ಇಸ್ರೋ ಖಾಸಗಿ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳಿಂದ 24 ಪೆಲೋಡ್ಗಳನ್ನು ಇದು ಒಳಗೊಂಡಿದೆ. ನೋಡಿ, 24 ಪೆಲೋಡ್ಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ 3ನೇ ಕ್ವಶನ್ ನೋಡೋಣ. ಭಾರತೀಯ ಆಹಾರ ನಿಗಮದ ಅಂದರೆ
FCI ಅಂತ ಕರೀತೇವೆ, ಅಂದರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದರ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಇತ್ತೀಚೆಗೆ ಕೆಳಗಿನ ಯಾರು ನೇಮಕಗೊಂಡಿದ್ದಾರೆ? ಸೊ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4, ಅಶುತೋಷ್ ಅಗ್ನಿಹೋತ್ರಿ. ಗಮನಿಸಿ, IAS ಆಫೀಸರ್ ಆಗಿರತಕ್ಕಂಥ ಅಶುತೋಷ್ ಅಗ್ನಿಹೋತ್ರಿ ಅಪಾಯಿಂಟೆಡ್ ಆ್ಯಸ್ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ FCI. ನೋಡಿ, FCIನ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಇತ್ತೀಚೆಗೆ ನೇಮಕಗೊಂಡಿದ್ದಾರೆ. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ನೋಡಿ, FCI ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯದ ಅಡಿಯಲ್ಲಿ ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ನೋಡಿ, ಇದೊಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಆಹಾರ ನಿಗಮ ಕಾಯ್ದೆ 1964. ನೋಡಿ, ಕಾಯ್ದೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಹಾರ ನಿಗಮ ಕಾಯ್ದೆ ಜಾರಿಗೆ ಬಂದಿದ್ದು 1964ರಲ್ಲಿ. ಸೊ ಆಹಾರ ನಿಗಮ ಕಾಯ್ದೆ 1964ರ ಅಡಿಯಲ್ಲಿ 1965ರಲ್ಲಿ ಸ್ಥಾಪಿಸಲಾಯಿತು ಈ ಒಂದು FCIಯನ್ನು. ನೋಡಿ, FCI ಯಾವಾಗ ಜಾರಿಗೆ ಬಂತು? 1965ರಲ್ಲಿ. FCI ಭಾರತದಾದ್ಯಂತ ಆಹಾರ ಸಂಗ್ರಹಣೆ, ವಿತರಣೆ ಮತ್ತು ಈ ಕಾರ್ಯದಲ್ಲಿ ನಿರ್ವಹಿಸುತ್ತದೆ. ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ, ನೆನಪಿರಲಿ. ಸೊ ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. ಈ ಕೆಳಗಿನವುಗಳಲ್ಲಿ ಯಾವುದು ಇತ್ತೀಚೆಗೆ ಅನಾವರಣಗೊಂಡ ಲೀಡ್ಸ್ 2024ರ ವರದಿಯಲ್ಲಿ ಮೌಲ್ಯಮಾಪನ ಮಾಡಲಾದ 4 ಪ್ರಮುಖ ಸ್ತಂಭಗಳಲ್ಲಿ ಒಂದಲ್ಲ? ಸೊ ಸರಿಯಾದಂಥ ಉತ್ತರ ಡಿಜಿಟಲ್ ನಾವೀನ್ಯತೆ ಎಂಬುದು ಇಲ್ಲ ಸ್ನೇಹಿತರೆ. 4 ಸ್ತಂಭಗಳು ಲೀಡ್ಸ್ ಇತ್ತೀಚೆಗೆ ನೋಡಿ, ಲೀಡ್ಸ್ ವರದಿ ಇತ್ತೀಚೆಗೆ ಬಿಡುಗಡೆಯಾಗಿದೆ. ಲೀಡ್ಸ್ ಲಾಜಿಸ್ಟಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಮುಖ ವರದಿ. ಇದು ಪ್ರತಿ ವರ್ಷ ರಿಲೀಸ್ ಆಗುತ್ತೆ. ಈ ವರ್ಷವೂ ಕೂಡ ಲೀಡ್ಸ್ ರಿಪೋರ್ಟ್ ಬಿಡುಗಡೆಯಾಗಿದೆ. ಸೊ ಲೀಡ್ಸ್ ರಿಪೋರ್ಟ್ ಬಿಡುಗಡೆ ಆಗಬೇಕಂದ್ರೆ ಆಯಾ ರಾಜ್ಯದಲ್ಲಿ 4 ಸ್ತಂಭಗಳ ಮೂಲಕ ಅಳೆಯಲಾಗುತ್ತದೆ, ಆಧಾರಗಳ ಮೂಲಕ. ಆ 4ರಲ್ಲಿ ಹೊಸದಾಗಿ ಈ ವರ್ಷ ಒಂದು ಸೇರ್ಪಡೆಗೊಳಿಸಲಾಗಿದೆ. ಸೊ ಅದರಲ್ಲಿ ಯಾವುದೂ ಇಲ್ಲ ಅಂದರೆ ಡಿಜಿಟಲ್ ನಾವೀನ್ಯತೆ ಎಂಬುದು ಇಲ್ಲ. ಓಕೆ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಸೊ PIB ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದೆ. ಓಕೆ, ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಗಮನಿಸಿ, ಶ್ರೀ ಪಿಯೂಷ್ ಗೋಯಲ್ ಅವರು ವಿವಿಧ ರಾಜ್ಯಗಳಾದ್ಯಂತ ಲಾಜಿಸ್ಟಿಕ್ಸ್ ಸುಲಭ ಲೀಡ್ಸ್ ಅಂತ ಕರೀತಾರೆ. ನೋಡಿ, ವಿವಿಧ ರಾಜ್ಯಗಳಾದ್ಯಂತ ಲಾಜಿಸ್ಟಿಕ್ಸ್ ಸುಲಭ ಲೀಡ್ಸ್ ಅಂದರೆ ಲಾಜಿಸ್ಟಿಕ್ಸ್ ಈಸ್ ಅಕ್ರಾಸ್ ಡಿಫ್ರೆಂಟ್ ಸ್ಟೇಟ್ಸ್. ಸೊ ಲೀಡ್ಸ್ನ ವಿಸ್ತೃತ ರೂಪ ಇದು. 2024ರ ವರದಿಯನ್ನು ಅನಾವರಣಗೊಳಿಸಿದರು. ಮೌಲ್ಯಮಾಪನದ 4 ಪ್ರಮುಖ ಸ್ತಂಭಗಳು ಅಂತಂದರೆ ಗಮನಿಸಿ, ಈ 4 ಸ್ತಂಭಗಳು. ಒಂದನೇದಾಗಿ ಲಾಜಿಸ್ಟಿಕ್ಸ್ ಮೂಲಸೌಕರ್ಯ. ಓಕೆ, ಲಾಜಿಸ್ಟಿಕ್ಸ್ ಮೂಲಸೌಕರ್ಯ. ಎರಡನೇದಾಗಿ ಲಾಜಿಸ್ಟಿಕ್ಸ್ ಸೇವೆಗಳು. ನೋಡಿ, ಮೂಲಸೌಕರ್ಯ, ಸೇವೆಗಳು. ಮೂರನೇದಾಗಿ ಆಪರೇಟಿಂಗ್ ಆ್ಯಂಡ್ ರೆಗ್ಯುಲೇಟರಿ ಎನ್ವಿರಾನ್ಮೆಂಟ್ ಅಂತ ಕರೀತಾರೆ. ನೋಡಿ, ಆಪರೇಟಿಂಗ್ ಆ್ಯಂಡ್ ರೆಗ್ಯುಲೇಟರಿ ಎನ್ವಿರಾನ್ಮೆಂಟ್ ಮೂರನೇ ಸ್ತಂಭ. 4ನೇದು ಮೋಸ್ಟ್ ಇಂಪಾರ್ಟೆಂಟು, 2024ರಲ್ಲಿ ಹೊಸದಾಗಿ ಸೇರ್ಪಡೆಗೊಳಿಸಲಾಗಿದೆ, ಸಸ್ಟೈನಬಲ್ ಲಾಜಿಸ್ಟಿಕ್ಸ್ ಅಂತ ಕರೀತಾರೆ. ಸೊ ಈ 4 ಸ್ತಂಭಗಳನ್ನು ಇದೀಗ ಸೇರ್ಪಡೆಗೊಳಿಸಲಾಗಿದೆ. ಸೊ 2024ರಲ್ಲಿ ಸಸ್ಟೈನಬಲ್ ಲಾಜಿಸ್ಟಿಕ್ಸ್ ಹೊಸದಾಗಿ ಸೇರ್ಪಡೆಗೊಳಿಸಲಾಗಿದೆ ವರದಿಗಾಗಿ. ಓಕೆ, ನೋಡಿ, ಲಾಜಿಸ್ಟಿಕ್ಸ್ ಮೂಲಸೌಕರ್ಯ, ಲಾಜಿಸ್ಟಿಕ್ಸ್ ಸರ್ವಿಸಸ್ಗಳು, ಆಪರೇಟಿಂಗ್ ಆ್ಯಂಡ್ ರೆಗ್ಯುಲೇಟರಿ ಎನ್ವಿರಾನ್ಮೆಂಟ್, ಸಸ್ಟೈನಬಲ್ ಲಾಜಿಸ್ಟಿಕ್ಸ್. ಸೊ ಇವು. ಇನ್ನು ಡಿಜಿಟಲ್ ಇನೋವೇಷನ್ ಒಂದು ಪ್ರಮುಖ ಆಧಾರ ಸ್ತಂಭವಲ್ಲ, ಆದರೆ ಡಿಜಿಟಲೀಕರಣದ ಮೂಲಕ ಲಾಜಿಸ್ಟಿಕ್ಸನ್ನು ಸುಧಾರಿಸುವ ವ್ಯಾಪಕ ಕಾರ್ಯತಂತ್ರದ ಭಾಗವಾಗಿದೆ ಅಷ್ಟೇ. ಇದು ಸ್ತಂಭ ಅಲ್ಲ, ನೆನಪಿರಲಿ. ಲಾಜಿಸ್ಟಿಕ್ಸ್ ಸುಧಾರಣೆಗಳನ್ನು ಮುಂದುವರಿಸಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕ್ರಿಯಾಶೀಲ ಒಳನೋಟಗಳನ್ನು ಒದಗಿಸುವಲ್ಲಿ ಲೀಡ್ಸ್ನ ಮಹತ್ವವನ್ನು ಶ್ರೀ ಗೋಯಲ್ ಎತ್ತಿ ತೋರಿಸಿದರು. ಲೀಡ್ಸ್ 2024ರ ಕಾರ್ಯಕ್ಷಮತೆಯ ಮುಖ್ಯಾಂಶಗಳು. ನೋಡಿ, ಕರಾವಳಿ ಗುಂಪಿನಲ್ಲಿ ಲೀಡ್ಸ್ ಸಾಧಕರು ಯಾರ್ಯಾರು ಅಂತ ಕೇಳಿದ್ರೆ ಗುಜರಾತ್, ಕರ್ನಾಟಕ, ಮಹಾರಾಷ್ಟ್ರ, ಒಡಿಸ್ಸಾ, ತಮಿಳುನಾಡು. ಸೊ ನೋಡಿ, ಗುಜರಾತ್, ಕರ್ನಾಟಕ ಸಾಧಕರಿವರು. ಇನ್ನು ಫಾಸ್ಟ್ ಮೂವರ್ಸ್ ಯಾರು ಹಾಗಾದರೆ ಆಂಧ್ರ, ಗೋವಾ. ಇವರು ನೋಡಿ ಫಾಸ್ಟ್ ಮೂವರ್ಸ್ ಆಗಿದ್ದಾರೆ.
ಆಕಾಂಕ್ಷಿಗಳು ಅಂತ ಕೇರಳ, ಪಶ್ಚಿಮ ಬಂಗಾಳ. ಇನ್ನು ಭೂಕುಸಿತ ಗುಂಪು ಅಂತ ಕೊಂಡಿದ್ರೆ ಇದರಲ್ಲಿ ಹರಿಯಾಣ, ತೆಲಂಗಾಣ, ಉತ್ತರ ಪ್ರದೇಶ, ಉತ್ತರಾಖಂಡ ಇದೆ. ಇಲ್ಲಿ ಫಾಸ್ಟ್ ಮೂವರ್ಸ್ ಬಿಹಾರ, ಹಿಮಾಚಲ ಪ್ರದೇಶ ಎಲ್ಲ ಗಮನಿಸಬಹುದು. ಇನ್ನು ಇಲ್ಲಿ ಆಕಾಂಕ್ಷಿಗಳು ಛತ್ತೀಸ್ಗಢ, ಜಾರ್ಖಂಡು. ಈಶಾನ್ಯ ಗುಂಪಿನಲ್ಲಿ ಗಮನಿಸಬಹುದು ಅಸ್ಸಾಂ ಇದೆ, ಅರುಣಾಚಲ ಪ್ರದೇಶ. ಫಾಸ್ಟ್ ಮೂವರ್ಸು ಮೇಘಾಲಯ, ಮಿಜೋರಾಮು. ಆಕಾಂಕ್ಷಿ ಅಂತ ಅಂದರೆ ಅದು ಮಣಿಪುರ. ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲೀಡ್ಸ್ನ ಸಾಧಕರು ಯಾರು ಅಂತ ಕೇಳಿದರೆ ಚಂಡೀಗಢ, ದೆಹಲಿ. ಸೊ ಇವರೆಲ್ಲ ಲೀಡ್ಸ್ 2024ನ ಸಾಧಕರು ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಸಾಧಕರು ಯಾರು, ಆಕಾಂಕ್ಷಿಗಳು ಯಾರು, ಸೊ ಫಾಸ್ಟ್ ಮೂವರ್ಸ್ ಯಾರು ಎಂಬುದು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇವೆಲ್ಲವೂ ಕೂಡ ನೆನಪಿರಲಿ ನಿಮಗೆ. ಓಕೆ, ಇನ್ನು ಫಾಸ್ಟ್ ಮೂವರ್ಸ್ ಇಲ್ಲಿ ದಾದ್ರಾ ಮತ್ತು ನಗರ ಹಾವೇಲಿ, ದಿಯು ಮತ್ತು ದಮನ್. ಆಕಾಂಕ್ಷಿಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಲಡಾಖ್. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. 1020 ಮೆಗಾವ್ಯಾಟ್ನ ನೋಡಿ 1020 ಮೆಗಾವ್ಯಾಟ್ನ ಪುನಸ್ತಂಚು 2 ಗಮನಿಸಿ, ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. ಪುನಸ್ತಂಚು 2 ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ನೋಡಿ, ಜಲವಿದ್ಯುತ್ ಯೋಜನೆಯನ್ನು ಭಾರತ ಸರ್ಕಾರ ಸ್ವಾಮ್ಯದ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ BHEL ಕೆಳಗಿನ ಯಾವ ದೇಶದಲ್ಲಿ ಅಭಿವೃದ್ಧಿಪಡಿಸಿದೆ? ಸರಿಯಾದಂಥ ಉತ್ತರ ಭೂತಾನ್. ನೋಡಿ, ಭೂತಾನ್ನಲ್ಲಿ ಇದೀಗ ಭಾರತ ಸರ್ಕಾರದ ಒಂದು ಸರ್ಕಾರಿ ಸ್ವಾಮ್ಯದ ಕಂಪನಿಯಾಗಿರ್ತಕ್ಕಂಥ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಏನಿದೆ, ಇದು ಭೂತಾನ್ನಲ್ಲಿ ಪುನಸ್ತಂಚು 2 ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟನ್ನು ಪೂರ್ಣಗೊಳಿಸಿದೆ. ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಸೊ ಎಲ್ಲ ನ್ಯೂಸ್ ಪೇಪರಲ್ಲೂ ಕೂಡ ಇದೆ, PAB ನ್ಯೂಸ್ ಪೇಪರಲ್ಲೂ ಕೂಡ ಇದು ಇತ್ತು. ಓಕೆ ನೋಡಿ, BHEL ಕಮಿಷನ್ಸ್ ಅಂದರೆ ಉದ್ಘಾಟನೆ ಮಾಡಿದೆ 2 ಯೂನಿಟ್ಸ್ ಆಫ್ ಪುನಸ್ತಂಚು 2 ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇನ್ ಭೂತಾನ್. ಸೊ ಭೂತಾನ್ನಲ್ಲಿ ಕಮಿಷನ್ಸ್ ಮಾಡಿರ್ತಕ್ಕಂಥದ್ದು ಗಮನಿಸಬಹುದು ನೀವು. ಸೊ ಇದು BHELನ ಪ್ರಮುಖ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆಗಿದೆ. ಓಕೆ, ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಸೊ ಪುನಸ್ತಂಚು ಜಲವಿದ್ಯುತ್ ಯೋಜನೆ ಜುಲೈ 2006ರಲ್ಲಿ ಸಹಿ ಮಾಡಿದ ಜಲವಿದ್ಯುತ್ ಕ್ಷೇತ್ರದಲ್ಲಿ ಸಹಕಾರಕ್ಕಾಗಿ ಭಾರತ ಭೂತಾನ್ ಒಪ್ಪಂದದ ನಿಬಂಧನೆಗಳ ಅಡಿಯಲ್ಲಿ ಭೂತಾನ್ನಲ್ಲಿ ಪುನಸ್ತಂಚು ಜಲವಿದ್ಯುತ್ ಯೋಜನೆಯನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಪುನಸ್ತಂಚು ಜಲವಿದ್ಯುತ್ ಯೋಜನೆಯನ್ನು 2 ಹಂತಗಳಲ್ಲಿ ಅಭಿವೃದ್ಧಿಪಡಿಸಲಾಗುತ್ತದೆ. 1200 ಮೆಗಾವ್ಯಾಟ್ ಹಂತ 1, 1020 ಮೆಗಾವ್ಯಾಟ್ ಹಂತ 2. ಓಕೆ, ಸಂಕೋಶ್ ನದಿ ಎಂದು ಕರೆಯಲ್ಪಡುವ ಪುನಸ್ತಂಚು ನದಿಯಲ್ಲಿ ಯೋಜನೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. 6ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ವ್ಯಕ್ತಿಯನ್ನು ನೂತನವಾಗಿ ಭಾರತದ ಕಂದಾಯ ಕಾರ್ಯದರ್ಶಿ ಮತ್ತು ಹಣಕಾಸು ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ? ತುಹಿನ್ ಕಾಂತ್ ಪಾಂಡೆ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಸೊ ನೋಡಿ, ತುಹಿನ್ ಕಾಂತ್ ಪಾಂಡೆ ಅವರನ್ನು ಭಾರತದ ರೆವಿನ್ಯೂ ಸೆಕ್ರೆಟರಿ ಆ್ಯಂಡ್ ಫೈನಾನ್ಸ್ ಸೆಕ್ರೆಟರಿ ಆಫ್ ಇಂಡಿಯಾ ಎಂದು ನೇಮಕ ಮಾಡಲಾಗಿದೆ. ನೋಡಿ, ರೆವಿನ್ಯೂ ಸೆಕ್ರೆಟರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವರು ಭಾರತದ ಕಂದಾಯ ಕಾರ್ಯದರ್ಶಿ ಮತ್ತು ಹಣಕಾಸು ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ಸೊ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು PAB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಓಕೆ ನೋಡಿ, ಫೈನಾನ್ಷಿಯಲ್ ಸೆಕ್ರೆಟರಿ ಶ್ರೀ ತುಹಿನ್ ಕಾಂತ್ ಪಾಂಡೆ ಟೇಕ್ಸ್ ಚಾರ್ಜ್ ಆಸ್ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ, ಮಿನಿಸ್ಟ್ರಿ ಆಫ್ ಫೈನಾನ್ಸ್. ರೆವಿನ್ಯೂ ಆ್ಯಂಡ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ಗೆ ಇದೀಗ ಸೆಕ್ರೆಟರಿಯಾಗಿ ನೇಮಕಗೊಂಡಿದ್ದಾರೆ. ಓಕೆ, ಸೊ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಕೇಂದ್ರ ಬಜೆಟ್ 2025-26ರ ಮಂಡನೆಗೆ ಸ್ವಲ್ಪ ಮೊದಲು ಭಾರತ ಸರ್ಕಾರವು ಹಣಕಾಸು ಸಚಿವಾಲಯದ ಉನ್ನತ ಅಧಿಕಾರಿ ಹುದ್ದೆಯನ್ನು ಪುನರ್ರಚಿಸಿದೆ. ಕಂದಾಯ ಕಾರ್ಯದರ್ಶಿ ಅರುಣೇಶ್ ಚಾವ್ಲಾ ಅವರನ್ನು ಕೇಂದ್ರ ಹಣಕಾಸು ಸಚಿವಾಲಯದ ಹೂಡಿಕೆ ಮತ್ತು ಸಾರ್ವಜನಿಕ ಆಸ್ತಿ ನಿರ್ವಹಣೆ ಇಲಾಖೆ ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು. ಅವರು ಕೇಂದ್ರ ಹಣಕಾಸು ಸಚಿವಾಲಯದ ಸಾರ್ವಜನಿಕ ಉದ್ಯಮಗಳ ಇಲಾಖೆಯ ಕಾರ್ಯದರ್ಶಿಯ ಹೆಚ್ಚುವರಿ ಜವಾಬ್ದಾರಿಯನ್ನು ಸಹ ನಿರ್ವಹಿಸಲಿದ್ದಾರೆ. ತುಹಿನ್ ಕಾಂತ್ ಪಾಂಡೆ ನೋಡಿ, ಇವರನ್ನು ಭಾರತ ಸರ್ಕಾರವು ಕೇಂದ್ರ ಹಣಕಾಸು ಸಚಿವಾಲಯದ ಹೊಸ ಕಂದಾಯ ಕಾರ್ಯದರ್ಶಿಯಾಗಿ ಮತ್ತು ಭಾರತದ ಹಣಕಾಸು ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದಾರೆ, ನೆನಪಿರಲಿ. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ.
ಭಾರತದಲ್ಲಿ ಪ್ಯಾರಾಸಿಟಮಲ್ ಉತ್ಪಾದಿಸಲು ಯಾವ ಸಂಸ್ಥೆಯು ಸ್ಥಳೀಯ ತಂತ್ರಜ್ಞಾನವನ್ನು ಇತ್ತೀಚೆಗೆ ಅಭಿವೃದ್ಧಿಪಡಿಸಿದೆ? ನೋಡಿ, ಪ್ಯಾರಾಸಿಟಮಲ್ ಉತ್ಪಾದಿಸಲು ಸರಿಯಾದಂಥ ಉತ್ತರ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, CSIR. ನೋಡಿ, ಪ್ಯಾರಾಸಿಟಮಲ್ ಮಾತ್ರೆ ಭಾರತದಲ್ಲಿ ಹೆಚ್ಚು ಬಳಕೆಯಾಗುತ್ತೆ. ಆ ಮಾತ್ರೆಯನ್ನು ನಾವು ವಿದೇಶದಿಂದ ತರಿಸಿಕೊಳ್ಳುತ್ತೇವೆ. ಆದರೆ ವಿದೇಶದಿಂದ ಆಮದಿನ ಮೇಲಿನ ಪ್ರಮಾಣವನ್ನು ಕಡಿಮೆ ಮಾಡುವ, ಭಾರತದಲ್ಲಿ ಸ್ವದೇಶೀಯವಾಗಿ ಉತ್ಪಾದಿಸುವ ಉದ್ದೇಶದಿಂದಲೇ ಇದೀಗ CSIR ಭಾರತದಲ್ಲಿ ಪ್ಯಾರಾಸಿಟಮಲ್ ಮಾತ್ರೆಯನ್ನು ಅಭಿವೃದ್ಧಿಪಡಿಸಲಿದೆ. ಸೊ ಇದನ್ನು ಕೇಂದ್ರ ಸರ್ಕಾರ ಮಾಹಿತಿ ತಿಳಿಸಿದೆ. ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ನೋಡಿ ಕೇಂದ್ರ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಈ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿದೆ. ಸೊ ನೋಡಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇದರ ಅಂಡರಲ್ಲಿ ಇರತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. PIB ನ್ಯೂಸ್ ಪೇಪರ್ನ ಮಾಹಿತಿ. CSIRs ನೋಡಿ, ಇಂಡಿಜಿನಸ್ಲಿ ಡೆವಲಪ್ಡ್ ಪ್ಯಾರಾಸಿಟಮಲ್, ಸೊ ಅನೌನ್ಸ್ಡ್ ಬೈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟರ್ ಆಗಿರತಕ್ಕಂಥ ಡಾಕ್ಟರ್ ಜಿತೇಂದ್ರ ಸಿಂಗ್ ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಪ್ಯಾರಾಸಿಟಮಲ್ ಭಾರತದಲ್ಲಿ ಇನ್ನು ಮುಂದೆ ತಯಾರಿಸಲಿದೆ. ಸೊ ಯಾವ ಕಂಪ್ನಿ? CSIR. ಇದು ನೆನಪಿರಬೇಕು. ಓಕೆ, ಸೊ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಭಾರತದಲ್ಲಿ ವ್ಯಾಪಕವಾಗಿ ಬಳಸ್ತಕ್ಕಂಥ ಒಂದು ನೋವು ನಿವಾರಕ ಮತ್ತು ಜ್ವರ ನಿವಾರಕ ಪ್ಯಾರಾಸಿಟಮಲನ್ನು ಉತ್ಪಾದಿಸಲು CSIR ಸ್ಥಳೀಯ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಓಕೆ, ಪ್ಯಾರಾಸಿಟಮಲ್ ಸೊ ಯಾವುದಕ್ಕಾಗಿ ಅಂತ ನಾವು ನೋಡಿದ್ವಿ. CSIR ಇದನ್ನು ಲಾಂಚ್ ಮಾಡಿದೆ. ನೋಡಿ, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಭಾರತದಲ್ಲಿನ ಪ್ರಮುಖ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಾಗಿದ್ದು ಸ್ವದೇಶಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಇನ್ನು ಮುಖ್ಯವಾಗಿ ನಾಫಿಪ್ರೊಮೈಸಿನ್ ಬಗ್ಗೆ ನಿಮಗೆ ತಿಳಿದಿರಲಿ. ಸೊ ಇದು CSIRನ ಮತ್ತೊಂದು ಸ್ಥಳೀಯ ಆವಿಷ್ಕಾರವಾಗಿದೆ. ಇದು ಔಷಧ ನಿರೋಧಕ ಬ್ಯಾಕ್ಟೀರಿಯಾಗಳಿಗೆ ಚಿಕಿತ್ಸೆ ನೀಡಲು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಭಾರತದ ಮೊದಲ ಪ್ರತಿಜೀವಕವಾಗಿದೆ. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ, ಬ್ಯಾಂಡೆಡ್ ರಾಯಲ್ ಚಿಟ್ಟೆ. ನೋಡಿ, ಇದನ್ನು ರಚನಾ ಜಲೀಂದ್ರ ಇಂದ್ರ ಅಂತ ಕರೀತಾರೆ. ಸೊ ಇದರ ಸೈಂಟಿಫಿಕ್ ನೇಮ್ ಬ್ಯಾಂಡೆಡ್ ರಾಯಲ್ ಚಿಟ್ಟೆಯ ಸೈಂಟಿಫಿಕ್ ನೇಮ್ ಏನಂತ ಕೇಳಿದರೆ ರಚನಾ ಜಲೀಂದ್ರ ಇಂದ್ರ ಎಂಬುದು. ಸೊ ಈ ಚಿಟ್ಟೆಯನ್ನು ಭಾರತದಲ್ಲಿ ಮೊದಲ ಬಾರಿಗೆ ಕೆಳಗಿನ ಯಾವ ಸ್ಥಳದಲ್ಲಿ ಇತ್ತೀಚೆಗೆ ಕಂಡುಹಿಡಿಯಲಾಗಿದೆ? ಸರಿಯಾಗಿರ್ತಕ್ಕಂಥ ಉತ್ತರ ತ್ರಿಪುರ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ನೋಡಿ, ಏನಿದೆ ಹಾಗಾದರೆ ಇದರ ವಿಶೇಷತೆ ಏನು ಅಂತ ನಾವು ನೋಡೋಣ. ತ್ರಿಪುರ ನೋಡಿ, ತ್ರಿಪುರದ ಸೆಫೈಜಾಲ ವನ್ಯಜೀವಿ ಅಭಯಾರಣ್ಯದಲ್ಲಿ ಅಪರೂಪದ ಜಾತಿಯ ಬ್ಯಾಂಡೆಡ್ ರಾಯಲ್ ಚಿಟ್ಟೆ ರಚನಾ ಜಲೀಂದ್ರ ಇಂದ್ರ ಮೊದಲ ಬಾರಿಗೆ ರೆಕಾರ್ಡಿಂಗ್ ಮಾಡುವ ಮೂಲಕ ಜೀವ ವೈವಿಧ್ಯ ದಾಖಲಾತಿಯನ್ನು ಮೈಲುಗಲ್ಲು ದಾಖಲಿಸಿದೆ. ರಾಯಲ್ ಅಂದರೆ ಬ್ಯಾಂಡೆಡ್ ರಾಯಲ್ ಬಟರ್ಫ್ಲೈ ಬಗ್ಗೆ ನಾವು ನೋಡೋದಾದರೆ ಇದು ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದ ಭಾಗಗಳಲ್ಲಿ ಕಂಡುಬರುವ ಲೈಕೆನಿಡ್ ಅಥವಾ ನೀಲಿ ಚಿಟ್ಟೆಯ ಜಾತಿಯಾಗಿದೆ. ವೈಜ್ಞಾನಿಕ ಹೆಸರು ರಚನಾ ಜಲೀಂದ್ರ. ಆವಾಸ ಸ್ಥಾನ ನೋಡಿ, ಕಾಡುಗಳಲ್ಲಿ ವಿಶೇಷವಾಗಿ ಪಶ್ಚಿಮ ಘಟ್ಟಗಳು, ಈಶಾನ್ಯ ಭಾರತ, ಶ್ರೀಲಂಕಾ, ಮ್ಯಾನ್ಮಾರ್, ಥೈಲ್ಯಾಂಡ್, ಮಲೇಷ್ಯಾ ಬಳಿ ಕಂಡುಬರುತ್ತದೆ. ಇದನ್ನು ಭಾರತೀಯ ವನ್ಯಜೀವಿ ರಕ್ಷಿತತ್ವ ಕಾಯ್ದೆ 1972ರ ವೇಳಾಪಟ್ಟಿ 2ರ ಅಡಿಯಲ್ಲಿ ಕಾನೂನುಬದ್ಧವಾಗಿ ರಕ್ಷಿಸಲಾಗಿದೆ, ನೆನಪಿರಲಿ. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ, ಇತ್ತೀಚೆಗೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೆಳಗಿನ ಯಾವ ರಾಜ್ಯದಲ್ಲಿ ಜನವರಿ 1, 2025ರಿಂದ ಆರಂಭಗೊಳ್ಳುವ ಹೊಸ ಪೀಳಿಗೆಯ ಜನರೇಷನ್ ಬೀಟಾ ಅಥವಾ ಜನರೇಷನ್ ಬೀಟಾ ಮಗು ಜನಿಸಿದೆ? ನೋಡಿ, ಜನರೇಷನ್ ಬೀಟಾ ಅಥವಾ ಜನರೇಷನ್ ಬೇಟಾ ಅಂತ ಕರೀತಾರೆ. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಮಿಜೋರಾಂ. ನೋಡಿ, ಮಿಜೋರಾಂನಲ್ಲಿ ಇದೀಗ ಜನರೇಷನ್ ಬೀಟಾ ಒಂದು ಜನರೇಷನ್ನಲ್ಲಿ ಅಂದರೆ ಒಂದು ಪೀಳಿಗೆಯಲ್ಲಿ ಈ ಪೀಳಿಗೆಯ ಮಗು ಜನಿಸಿದೆ. ನೋಡಿ, ಒಂದೊಂದು ಯುಗದಲ್ಲಿ ಅಂದರೆ ಒಂದೊಂದು 10 ವರ್ಷ, 15 ವರ್ಷ, 20 ವರ್ಷಗಳಲ್ಲಿ ಒಂದೊಂದು ಜನರೇಷನ್ ಅಂತ ಗುರುತಿಸಲಾಗುತ್ತೆ. ಸೊ 2025ರಿಂದ 2039ರವರೆಗೆ ಇಲ್ಲಿ ಈ ನಡುವೆ ಜನಿಸ್ತಕ್ಕಂಥ ಈ ತರಹದ ಮಗುಗಳಿಗೆ ನಾವು
ಜನರೇಷನ್ ಬೀಟಾ ಮಗುಗಳು ಅಂತ ಕರೀತಾರೆ. ಓಕೆ. ಸೊ ಹಾಗಾದರೆ ಇನ್ನು ಸಂಪೂರ್ಣ ಡೀಟೇಲ್ಸನ್ನು ಕೊಡ್ತೀನಿ, ಆಗ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ನೋಡೋಣ. ಮಿಜೋರಾಂನಲ್ಲಿ ಪ್ರಥಮ ಜನರೇಷನ್ ಬೇಟಾ ಜನ್ಮ. ನೋಡಿ, ಇದು ಬೇಟಾ ಅಲ್ಲ, ಬೀಟಾ ಅಂತ ಮಾಡ್ಕೊಳ್ಳಿ. ಇದು ಬೀಟಾ ಇದು. ಓಕೆ. ಸೊ ಬೀಟಾ ಡೀಟೇಲ್ಸ್ ನೋಡಿ. 2025ರಿಂದ ಮತ್ತೊಂದು ಪೀಳಿಗೆಯ ಜನರೇಷನ್ ಬೀಟಾ ಅಥವಾ ಜನರೇಷನ್ ಬೀಟಾ ಅಸ್ತಿತ್ವಕ್ಕೆ ಬಂದಿದೆ. ಭಾರತದಲ್ಲಿ ಹೊಸ ಪೀಳಿಗೆಯ ಮೊದಲ ಮಗು ಮಿಜೋರಾಂನ ಐಜ್ವಾಲ್ನಲ್ಲಿ ಜನಿಸಿದೆ. ಐಜ್ವಾಲ್ನ ಡರ್ಟ್ ಲಾಂಗ್ನಲ್ಲಿರುವ ಸಿನೋಡ್ ಆಸ್ಪತ್ರೆಯಲ್ಲಿ ಜನವರಿ 1ರಂದು 12:03ಕ್ಕೆ ಮಗು ಜನಿಸಿದೆ. ಮಗು ಹುಟ್ಟಿದಾಗ 3.12 kg ತೂಕವಿದ್ದು, ಇದು ಹೊಸ ಪೀಳಿಗೆಯ ಯುಗಕ್ಕೆ ನಾಂದಿಯಾಗಿದೆ. ನೋಡಿ, ಹೊಸ ಪೀಳಿಗೆ. ಹಾಗಾದರೆ ಹೊಸ ಪೀಳಿಗೆ ಅಂದ್ರೇನು? ಸೊ ನೋಡಿ, ಜನರೇಷನ್ ಬೀಟಾ ಅಂದ್ರೇನು? ಹಾಗಾದರೆ ಇದನ್ನು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಜನವರಿ 1ರಿಂದ ಜನವರಿ 2025 ನೋಡಿ, ಜನವರಿ 1, 2025ರಿಂದ 2039ರ ನಡುವೆ ಜನಿಸಿದ ಮಕ್ಕಳನ್ನು ಜನರೇಷನ್ ಬೀಟಾ ಎಂದು ಕರೆಯಲಾಗುತ್ತದೆ. ನೋಡಿ, ಈ ಅವಧಿಯಲ್ಲಿ 2025ರಿಂದ 2039ರವರೆಗೆ ಈ ನಡುವೆ ಜನಿಸ್ತಕ್ಕಂಥ ಎಲ್ಲ ಮಕ್ಕಳನ್ನು ಜನರೇಷನ್ ಬೀಟಾ ಎಂದು ಕರೆಯಲಾಗುತ್ತದೆ. ಸಮಾಜವನ್ನು ಅಧ್ಯಯನ ಮಾಡುವ ಮಾರ್ಕ್ ಮೆಕ್ಕ್ರಿಂಡಲ್ ಈ ಪದವನ್ನು ಸೃಷ್ಟಿಸಿದ್ದಾರೆ. ನೋಡಿ, ಮಾರ್ಕ್ ಮೆಕ್ಕ್ರಿಂಡಲ್, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜನರೇಷನ್ ಈ ಪೀಳಿಗೆಯನ್ನು ಗುರುತಿಸಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಮಾರ್ಕ್ ಮೆಕ್ಕ್ರಿಂಡಲ್ ಅಂತ ಕರಿತೀವಿ. ಮಾರ್ಕ್ ಮೆಕ್ಕ್ರಿಂಡಲ್ ಈ ಪದವನ್ನು ಸೃಷ್ಟಿಸಿದ್ದಾರೆ. 2035ರ ವೇಳೆಗೆ ಈ ಪೀಳಿಗೆಯು ಜಾಗತಿಕ ಜನಸಂಖ್ಯೆಯ 16% ಹೊಂದಿರುತ್ತದೆ ಎಂದು ಹೇಳಿದರು. ಈ ಹೊಸ ಪೀಳಿಗೆಯ ಮಕ್ಕಳು ಜಗತ್ತನ್ನು ತಮ್ಮದೇ ಆದ ರೀತಿಯಲ್ಲಿ ಮರುರೂಪಿಸುತ್ತಾರೆ. ಇದು ಇಲ್ಲಿಯವರೆಗೆ ಸ್ಮಾರ್ಟೆಸ್ಟ್ ಮತ್ತು ಮುಂದುವರೆದ ಪೀಳಿಗೆ ಎಂದು ಪರಿಗಣಿಸಲಾಗುತ್ತದೆ. ಅಲ್ಲಿ ಎಲ್ಲವೂ ಒಂದು ಕ್ಲಿಕ್ನಲ್ಲಿ ಇರುತ್ತದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್, ವರ್ಚುವಲ್ ರಿಯಾಲಿಟಿಯಂತಹ ಅತ್ಯಾಧುನಿಕ ತಂತ್ರಜ್ಞಾನಗಳು ಈಗಾಗಲೇ ಇರುವಂತಹ ಯುಗದಲ್ಲಿ ಈ ಮಕ್ಕಳು ಜನಿಸುತ್ತಿದ್ದಾರೆ. ಹಾಗಾದರೆ ತಲೆಮಾರುಗಳ ಹೆಸರುಗಳನ್ನು ಹೇಗೆ ನಿರ್ಧರಿಸಲಾಗುತ್ತದೆ? ಸಾಮಾನ್ಯವಾಗಿ ಒಂದು ಪೀಳಿಗೆಯು 15ರಿಂದ 20 ವರ್ಷಗಳವರೆಗೆ ಇರುತ್ತದೆ. ಆ ಕಾಲದ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕ ಘಟನೆಗಳ ಆಧಾರದ ಮೇಲೆ ಯಾರ ಹೆಸರನ್ನು ನಿರ್ಧರಿಸಲಾಗುತ್ತದೆ. ನೋಡಿ, ಗಮನಿಸಿ, ಪೀಳಿಗೆಯಲ್ಲಿ ಇದು 1901ರಿಂದ 1924ರ ಪೀಳಿಗೆ ಏನಂತ ಕರೀತಿದ್ರು, ಗ್ರೇಟೆಸ್ಟ್ ಜನರೇಷನ್ ಅಂತ ಕರೀತಾ ಇದ್ರು. 25ರಿಂದ 45ರವರೆಗಿನ ಪೀಳಿಗೆಯನ್ನು ಸೈಲೆಂಟ್ ಜನರೇಷನ್ ಅಂತ ಕರೀತಾ ಇದ್ರು. 1946ರಿಂದ 64ರವರೆಗೆ ಬೇಬಿ ಬೂಮರ್ ಜನರೇಷನ್ ಅಂತ ಕರೀತಾ ಇದ್ರು. ಇನ್ನು 65ರಿಂದ 79ರ ನಡುವಿನ ಜನರೇಷನನ್ನು ಜನರೇಷನ್ ಎಕ್ಸ್ ಅಂತ ಕರೀತಾ ಇದ್ರು. 81ರಿಂದ 96ರ ನಡುವಿನ ಮಕ್ಕಳನ್ನು ಮಿಲೇನಿಯಲ್ಸ್ ಅಥವಾ ಜನರೇಷನ್ ವೈ ಅಂತ ಕರೀತಾ ಇದ್ರು. 95ರಿಂದ 2012ರ ನಡುವಿನ ಜನಿಸಿದ ಮಕ್ಕಳನ್ನು ಜನರೇಷನ್ ಝಡ್ ಅಂತ ಕರೀತಾ ಇದ್ರು. 2013ರಿಂದ 24ರವರೆಗಿನ ಮಕ್ಕಳನ್ನು ಆಲ್ಫಾ ಅಂತ ಕರೀತಾ ಇದ್ರು. ನೋಡಿ, ಜನವರಿ 1, 2025ರಿಂದ 39ರ ನಡುವೆ ಜನಿಸುವ ಮಕ್ಕಳನ್ನು ಇದೀಗ ಜನರೇಷನ್ ಬೀಟಾ ಎಂದು ಕರೆಯಲಾಗುತ್ತದೆ. ಸೊ ಇದು ಇಂಪಾರ್ಟೆಂಟು, ಜನರೇಷನ್ ಬೀಟಾ. ಈಗ ಗೊತ್ತಾಗಿದೆ ನಿಮಗೆ. ಮಿಜೋರಾಂನಲ್ಲಿ ಜನಿಸಿರತಕ್ಕಂಥ ಮಗು ಕೂಡ ಈಗ ಮೊದಲ ಮಗು ಅದು. ಓಕೆ, 2025ರ ಜನರೇಷನ್ ಬೀಟಾದಲ್ಲಿ ಜನಿಸಿದ ಮೊದಲ ಮಗು, ನೆನಪಿಟ್ಕೊಳ್ಳಿ. ಓಕೆ, 10ನೇ ಕ್ವೆಶ್ಚನ್ ನೋಡಿ. ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರುವ ಗರುಡಾಕ್ಷಿ FIR ಆನ್ಲೈನ್ ಡಿಜಿಟಲ್ ಪ್ಲಾಟ್ಫಾರ್ಮ್ ವ್ಯವಸ್ಥೆಯು ಕೆಳಗಿನ ಯಾವ ಉದ್ದೇಶವನ್ನು ಹೊಂದಿದೆ? ನೋಡಿ, ಕರ್ನಾಟಕ ಸರ್ಕಾರ ಇದೀಗ ಗರುಡಾಕ್ಷಿ FIR ಆನ್ಲೈನ್ ಡಿಜಿಟಲ್ ಪ್ಲಾಟ್ಫಾರ್ಮ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಗರುಡಾಕ್ಷಿ ಅದರ ಉದ್ದೇಶವೇನು ಹಾಗಾದರೆ? ಸೊ ನೋಡಿ, ಇದರ ಉದ್ದೇಶ ಆಪ್ಷನ್ ನಂಬರ್ 2 ಸರಿಯಾಗಿದೆ.
ಅರಣ್ಯ ಮತ್ತು ವನ್ಯಜೀವಿ ಅಪರಾಧಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ನೋಡಿ, ಅರಣ್ಯ ಮತ್ತು ವನ್ಯಜೀವಿ ಅಪರಾಧಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ. ಇಷ್ಟು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಎಕ್ಸಾಮಿಗೆ. ಓಕೆ, ಗರುಡಾಕ್ಷಿ ವ್ಯವಸ್ಥೆಗೆ ಇಂದು ಚಾಲನೆ ದೊರೆತಿದೆ. ಇಂದಿನ ಆಧುನಿಕ ಯುಗಮಾನದಲ್ಲಿ ಅಗತ್ಯಕ್ಕೆ ಅನುಗುಣವಾಗಿ ಅರಣ್ಯ ಇಲಾಖೆ ಬದಲಾಗುತ್ತಿದ್ದು, ಅರಣ್ಯ ಒತ್ತುವರಿ, ಅಕ್ರಮ ಮರ ಕಡಿತಲೆ, ಕಳ್ಳಬೇಟೆ, ಅತಿಕ್ರಮ ಪ್ರವೇಶ ಇತ್ಯಾದಿ ಅರಣ್ಯ ಅಪರಾಧಗಳಿಗೆ ಇನ್ನು ಮುಂದೆ ಗರುಡಾಕ್ಷಿ FIR ವ್ಯವಸ್ಥೆ ಬಂದಿದೆ ಎಂದು ನೋಡಿ ಪರಿಸರ ಸಚಿವರಾಗಿರ್ತಕ್ಕಂಥ ಈಶ್ವರ್ ಭಿ ಖಂಡ್ರೆ ಮಾಹಿತಿ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಅರಣ್ಯ ಇಲಾಖೆಯ ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಿರುವ ಗರುಡಾಕ್ಷಿ ಆನ್ಲೈನ್ ಅಥವಾ ಡಿಜಿಟಲ್ FIR ವ್ಯವಸ್ಥೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಅರಣ್ಯ ಅಪರಾಧ ತಡೆಯಲು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವುದನ್ನು ಖಾತ್ರಿಪಡಿಸಲು ಹಾಗೂ ಆ ಮೂಲಕ ಅರಣ್ಯ ಮತ್ತು ವನ್ಯಜೀವಿ ಅಪರಾಧಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಅಂತಕ್ಕಂಥ ಮಾಹಿತಿ ನೀಡಿದ್ದಾರೆ. ಓಕೆ, ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಉಳಿದಂಥ ಮಾಹಿತಿಯನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.